ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಸುಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಅದರಿಂದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ. ಸೊ ಇವತ್ತು ನಾನು ಮಾಡೋ ರೆಸಿಪಿ ಏನು ಅಂತಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡಬೇಕು, ಸಿಂಪಲ್ಲಾಗಿ ಮನೇಲಿ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋದು ಖರ್ಜೂರ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಕಪ್ಪು ಕಲರ್ ದ್ರಾಕ್ಷಿ, ಎರಡು ಏಲಕ್ಕಿ ತೊಗೊಂಡು ಫ್ರೆಂಡ್ಸ್. ಈಗ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೀಗ ನಾವು ಗೋಡಂಬಿನ ಹಾಕೋಬೇಕು. ಗೋಡಂಬಿ ಒಂದು ಸ್ವಲ್ಪ ಫ್ರೈ ಆಗಬೇಕು, ಒಂಚೂರು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ. ಸೊ ತಿರ್ಗಾ ಈಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಅದೇ ಪ್ಯಾನ್ಗೆ ನಾವು ಬಾದಾಮಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಒಂಚೂರು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡೋದೇನು ಬೇಡ ಫ್ರೆಂಡ್ಸ್, ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ನಾವು ದ್ರಾಕ್ಷಿನ ಹಾಕ್ಕೊಂಡು, ಕಪ್ಪು ಕಲರ್ ದ್ರಾಕ್ಷಿ ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ಯೂಸ್ ಮಾಡಿ ತುಂಬಾ ಒಳ್ಳೆಯದಿದು. ಸೊ ಈಗ ಅದನ್ನು ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಈಗ ಅದೇ ಪ್ಯಾನ್ಗೆ ನಾವು ಖರ್ಜೂರನ ಹಾಕ್ಕೊಂಡು ಒಂದು ಸ್ವಲ್ಪ ಬೆಚ್ಚಿಗೆ ಮಾಡ್ಕೋಬೇಕಷ್ಟೇ, ಜಾಸ್ತಿ ಫ್ರೈ ಏನು ಬೇಡ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಡ್ರೈ ಫ್ರೂಟ್ಸು ಎಲ್ಲ ಫ್ರೈ ಮಾಡಿಟ್ಟಿರ್ತೀವಲ್ಲ, ಡ್ರೈ ಫ್ರೂಟ್ಸು ಅದನ್ನೆಲ್ಲ ಇದಕ್ಕೆ ಹಾಕ್ಕೋಬೇಕು. ಮತ್ತು ಇದಕ್ಕೆ ಒಂದು ಎರಡು ಏಲಕ್ಕಿ ಹಾಕ್ಕೋಬೇಕು. ಏಲಕ್ಕಿ ಹಾಕ್ಕೊಂಡು ನಮಗಿದು ಫೈನ್ ಪೌಡ್ರಾಗಿ ಬರಬೇಕು, ನಮಗೆ ನೋಡಿ ಈ ಥರ ಹೀಗೆ ಪೌಡ್ರಾಗಿ ಬರಬೇಕು. ಸೊ ಈಗ ಅದೇ ಜಾರ್ಗೆ ನಾವು ಖರ್ಜೂರನ ಇಟ್ಕೊಂಡಿರ್ತೀವಲ್ಲ, ಖರ್ಜೂರನ ಇದನ್ನ ನಮಗೆ ಪೇಸ್ಟಾಗಿ ಬರಬೇಕು ನೋಡಿ. ನಮಗೆ ಗ್ರೈಂಡ್ ಮಾಡ್ತಾ ಪೇಸ್ಟ್ ಆಗುತ್ತೆ ನೋಡಿ, ಈ ಥರ ಪೇಸ್ಟ್ ಆಗುತ್ತೆ ನಮಗೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆ ಪ್ಲೇಟ್ಗೆ ನಾವು ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ನೀಟಾಗಿ ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಉಂಡೆ ಥರ ಬರಬೇಕು ನಮಗೆ. ನೋಡಿ ಈ ಥರ ಉಂಡೆ ಥರ ಬರಬೇಕು ನೋಡಿ. ನಾನು ಈ ಥರ ಮಾಡ್ಕೊಂಡಿದ್ದೀನಿ, ರೌಂಡ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಕೊಬ್ಬರಿ ಪುಡಿಯಲ್ಲಿ ಡಿಪ್ ಮಾಡಿ ನೋಡಿ, ಇದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನಮಗೆ ಸಕ್ಕರೆ ಗಿಕ್ಕರೆ ಏನು ಬೇಡ ಫ್ರೆಂಡ್ಸ್, ಯಾಕಂದರೆ ನಾವು ಖರ್ಜೂರ ಹಾಕಿರ್ತೀವಿ, ಖರ್ಜೂರದ್ರಲ್ಲಿ ನಮಗೆ ಸ್ವೀಟ್ನೆಸ್ ಇರುತ್ತೆ, ಅದಕ್ಕೆ ಸಕ್ಕರೆ ನಾವೇನು ಯೂಸ್ ಮಾಡಿಲ್ಲ. ಇದಕ್ಕೆ ಡ್ರೈ ಫ್ರೂಟ್ಸ್ ಲಡ್ಡುನ ಒಂದು ಸ್ವಲ್ಪ ಕೋಕೋನಟ್ ಪೌಡ್ರಲ್ಲಿ ಒಂದು ಸ್ವಲ್ಪ ಡಿಪ್ ಮಾಡ್ಕೋಬೇಕು. ಇದ್ದರೆ ಡಿಪ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಹಂಗೆ ತಿನ್ನಿ, ಹಂಗೆ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸೊ ನೋಡಿ ನಾನೀಗ ಡಿಪ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಪುಡಿ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಸೊ ಈಗ ನೋಡಿ ಡಿಪ್ ಮಾಡಿ ರೆಡಿ ಆಯ್ತು ಈಗ. ಸೊ ನೋಡ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ಕೊಂಡ್ವಿ ಅಂತ. ನೀವು ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಇದು, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು. ಒಂದು ಸತಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತಷ್ಟು ವೀಡಿಯೋಗಾಗಿ ಕಾಯ್ತಾ ಇರಿ ಫ್ರೆಂಡ್ಸ್, ನನ್ನ ವೀಡಿಯೋ ವಾಚ್ ಮಾಡ್ತಾ ಇರಿ. ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್.